ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಶೇರ್ ಇಶ್ಯೂಡ್ ಎಟ್ ಪಾರ್, ಶೇರ್ ಇಶ್ಯೂಡ್ ಎಟ್ ಡಿಸ್ಕೌಂಟ್, ಶೇರ್ ಇಶ್ಯೂಡ್ ಎಟ್ ಪ್ರೀಮಿಯಂ ಅಂದರೆ ಏನು ಅಂತ ಮಾತಾಡ್ತೀನಿ. ನೀವು ಕಾರ್ಪೊರೇಟ್ ಅಕೌಂಟಿಂಗ್ ಓದ್ತಾ ಇದ್ದರೆ ಇಶ್ಯೂ ಆಫ್ ಶೇರ್ಸ್ ಅಂತ ಒಂದು ಚಾಪ್ಟರ್ ಇರುತ್ತೆ ನಿಮಗೆ, ಅಲ್ಲೇ ಇದು ಬರುತ್ತೆ. ಇಶ್ಯೂ ಆಫ್ ಶೇರ್ಸ್ ಎಟ್ ಡಿಸ್ಕೌಂಟ್, ಇಶ್ಯೂ ಆಫ್ ಶೇರ್ಸ್ ಎಟ್ ಪ್ರೀಮಿಯಂ, ಇಶ್ಯೂ ಆಫ್ ಶೇರ್ಸ್ ಎಟ್ ಪಾರ್, ಈ ಥರ ಇರುತ್ತೆ. ಈಗ ಇಶ್ಯೂ ಆಫ್ ಶೇರ್ಸ್ ಎಟ್ ಪಾರ್ ಅಂದರೆ ಏನು ಅಂತ ನೋಡೋಣ. ಈಗ ಒಂದು ಶೇರಿನ ಬೆಲೆ 10 ರೂಪಾಯಿ ಇರುತ್ತೆ ಅಂತ ಅಂದ್ಕೊಳ್ಳಿ, ಮುಖಬೆಲೆ, ಫೇಸ್ ವ್ಯಾಲ್ಯೂ ಆಫ್ ಶೇರ್. ಆ ಶೇರ್ಸ್ಗಳನ್ನು ನಾವು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಬಿಡ್ತೀವಿ, 10 ರೂಪಾಯಿಗೆ ಬಿಡ್ತೀವಿ. ಅವರು 10 ರೂಪಾಯಿ ಕೊಟ್ಟು ತಗೊಳ್ತಾರೆ ಶೇರ್ಸನ್ನು. ಆಗ ಅದು ಶೇರ್ಸ್ ಇಶ್ಯೂಡ್ ಎಟ್ ಪಾರ್. ಅದೇ ರೀತಿ ಶೇರ್ಸ್ ಇಶ್ಯೂಡ್ ಎಟ್ ಡಿಸ್ಕೌಂಟ್ ಅಂದರೆ 10 ರೂಪಾಯಿ ಮುಖಬೆಲೆ ಇರತಕ್ಕಂಥ ಶೇರ್ಸ್ಗಳನ್ನು ನಾವು ಡಿಸ್ಕೌಂಟ್ ರೇಟಲ್ಲಿ ಬಿಡ್ತೀವಿ. ಅಂದರೆ 8 ರೂಪಾಯಿಗೆ, 7 ರೂಪಾಯಿಗೆ, ಇಲ್ಲ 9 ರೂಪಾಯಿಗೆ. ಅದು ಮುಖಬೆಲೆಗಿಂತ ಕಡಿಮೆ ಇರುತ್ತೆ, ಅಷ್ಟನ್ನು ಕೊಟ್ಟು ಸಬ್ಸ್ಕ್ರೈಬ್ ಆಗ್ತಾರೆ. ಅದು ಶೇರ್ಸ್ ಇಶ್ಯೂಡ್ ಎಟ್ ಡಿಸ್ಕೌಂಟ್, ಮುಖಬೆಲೆಗಿಂತ ಕಡಿಮೆ ಕೊಡೋದು. ಅದೇ ರೀತಿ ಶೇರ್ಸ್ ಇಶ್ಯೂಡ್ ಎಟ್ ಪ್ರೀಮಿಯಂ ಅಂದರೆ ಮುಖಬೆಲೆಗಿಂತ ಜಾಸ್ತಿಗೆ ಬಿಡ್ತಕ್ಕಂಥದ್ದು. ಶೇರಿನ ಮುಖಬೆಲೆಗಿಂತ ಜಾಸ್ತಿ ರೇಟಿಗೆ ನಾವು ಬಿಟ್ಟಾಗ ಅದು ಶೇರ್ಸ್ ಇಶ್ಯೂಡ್ ಎಟ್ ಪ್ರೀಮಿಯಂ ಆಗುತ್ತೆ. ಉದಾಹರಣೆಗೆ 10 ರೂಪಾಯಿ ಶೇರು ಅಂತ ಅಂದ್ಕೊಳ್ಳಿ, ಅದನ್ನು ನಾವು 12 ರೂಪಾಯಿಗೆ ಬಿಟ್ಟಾಗ ಶೇರ್ಸ್ ಇಶ್ಯೂಡ್ ಎಟ್ ಎ ಪ್ರೀಮಿಯಂ ಆಫ್ 2 ರೂಪೀಸ್. ಹಾಗೆ